ಸ್ನೇಹಿತರೆ ಲೋಡ್ ಮಾಡ್ಕೊಂಡು ನಮ್ಮ ನಾಗವಲ್ಲಿ ಬರ್ತಾ ಇದ್ದೀನಿ. ತುಮಕೂರು ಹತ್ರ ನಾಗವಲ್ಲಿಯಾಗಿದ್ದೀನಿ. ಊರು ನಮ್ಮ ಅಕ್ಬರ್ ಅವರ ಊರಿದು. ಅಕ್ಬರು ಮದುವೆ ಆದ್ಮೇಲಂತೂ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಾರೆ. ಒಂದು ಗಾದೆ ಐತಲ್ಲ, ಮದುವೆ ಆಗೋರ್ಗಷ್ಟೇ ಫ್ರೆಂಡ್ಸು ಎಲ್ಲರ ಜೊತೆ, ಮದುವೆ ಆದಮೇಲೆ ಎಲ್ಲ ದೂರ ದೂರ ಅಂದಂಗೆ ನಮ್ಮ ಅಕ್ಬರ್ ದೂರ. ಈಗ ಅಪರೂಪ ತಿಂಗಳು 2 ತಿಂಗಳು 3 ತಿಂಗಳು ಒಂದು ಫೋನ್. ಮುಂಚೆ ಎಲ್ಲ ದಿಸಕ್ಕೆ 30 ಫೋನ್ ಬರೋದು. ಈಗ ದಿಸಕ್ಕೆ ಹೋಯ್ತು, ವಾರನೂ ಹೋಯ್ತು, ತಿಂಗಳು ಮೇಲೇ ಅನ್ಕೊಂಬಿಡಿ. ಆಯ್ತಣ್ಣ ಹೋಗೋಣ, ಆರಾಮಾಗಿ ಹೋಗೋಣ. ಇವ್ರು ನೋಡಿ ಎಂಥವ್ರು ಇರ್ಬೇಕು, ಅಲ್ಲೋಡಿ ಎಂಥವ್ರು ಇರ್ಬೇಕು ನೋಡಿ. ಅವರು ಲೆಫ್ಟ್ ಸೈಡಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಈ ಸಿಂಗಲ್ ರೋಡಾಗಿ ಲೆಫ್ಟಲ್ಲಿ ಓವರ್ಟೇಕ್ ಮಾಡ್ತಾರೆ. ಅವ್ರಿಗೆ ಏನು ಹೇಳ್ಬೇಕು ಹೇಳಿ ನೋಡೋಣ. ಏನಪ್ಪ ಕಾರ್ನವ್ರಿಗೆ ಅಷ್ಟೊಂದು ಅರ್ಜೆಂಟು. 4 ಲೈನ್ ಆದರೆ ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡಿ ನಡೀತಿದೆ. 6 ಲೈನ್ ಲೆಫ್ಟಲ್ಲಿ ಓವರ್ಟೇಕ್ ಮಾಡಿ ನಡೀತಿದೆ. ಇರೋದೇ 2 ಲೈನು. ನಾನು ನನ್ನ ಲೈನಾಗಿ ಹೋಗ್ತೀನಿ, ಅವ್ರು ಆ ಲೈನಾಗ ಹೋದ್ರೆ ಲೆಫ್ಟ್ ಸೈಡ್ ಫುಟ್ಪಾತ್ ಹಿಡಿದು ಓವರ್ಟೇಕ್ ಮಾಡ್ತಾರೆ. ಖಾಲಿ ರೋಡಲ್ಲಿ ಲೆಫ್ಟಲ್ಲಿ ಓವರ್ಟೇಕ್ ಮಾಡ್ತಾರೆ. ಎಂಥ ಜನ ಇರ್ಬೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಇವಿ ಡ್ರೈವರ್ಗಳು ಏನು ಮಾಡೋಕ್ಕಲ್ಲ. ಇವಾಗ ಬರೋರೆಲ್ಲ ಹೆವಿ ಡ್ರೈವರ್ಗಳು. ಕೆಲವೊಬ್ಬರು ಹೆವಿ ಕೆಲವೊಬ್ರು ಡ್ರೈವರ್. ಎಲ್ಲರಲ್ಲ ಮತ್ತು ಬೇಜಾರು ಮಾಡ್ಕೊಂಬೇಡ್ರಿ. ಅಣ್ಣ ಹಿಂಗಂದ್ಬಿಟ್ಟೆ ಅಂತ ಮೆಸೇಜ್ ಹಾಕ್ಬೇಡ್ರಿ. ಎಲ್ಲರಿಗಲ್ಲಪ್ಪ, ಹಂಗೆ ನುಗ್ತಾರಲ್ಲ ಅವ್ರಿಗೆ ಮಾತ್ರ, ಹೆವಿ ಡ್ರೈವರ್ಗಳಿಗೆ ಮಾತ್ರ. ನೀವು ಆ ಥರ ನುಗ್ಗಿಸ್ತಾ ಇದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಆ ಥರ ಮಾಡ್ತಿದ್ರೆ ಅದು ನಿಮಗೂ ಅನ್ವಯ ಆಗುತ್ತೆ. ಓಡಿಸ್ಲಿಲ್ಲ ಅಂದರೆ ಅನ್ವಯ ಆಗಲ್ಲ. ಹೇಳ್ರಿ, ಟೈಮು ಈಗಾಗಲೇ 4 ಗಂಟೆ, 2-2:30 ಬಿಲ್ ಕೊಟ್ಟರು. ತಗೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀನಿ. ತುಮಕೂರಲ್ಲಿ ಹೋಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಐತೆ. ನಮ್ಮದು ಜಾಕ್ರಾಡು ಒಂದು ಸ್ವಲ್ಪ ಲೇತು ಕೊಟ್ಟು ರೆಡಿ ಮಾಡಿಸ್ಬೇಕು. ಅದು ಕಟ್ಟಾಗಿರೋದ್ರಿಂದ ಮೊನ್ನೆಲ್ಲ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಅಯ್ಯೋ, ಅದನ್ನು ಹೋಗಿ ಫಸ್ಟ್ ಇವತ್ತು ರೆಡಿ ಮಾಡ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡ್ತೈತೆ. ತುಮಕೂರು ಯೂನಿವರ್ಸಿಟಿ ಜ್ಞಾನಸಿರಿ ಕಾಂಪಸ್ ತುಮಕೂರು. ಮರ್ತೋಗ್ಬಿಟ್ಟಿದ್ದೆ ಓದಕ್ಕೆ. ಅಯ್ಯೋ, ಕನ್ನಡನೇ ಈ ನಡುವೆ ಓದೋದೇ ಮಿಸ್ಟೇಕ್ ಬರ್ತಾಯಿತ್ತಪ್ಪ. ಏನು ಮಾಡೋಣ. ನಾಳೆ 26 ವರ್ಷ ಆಯಿತು ಸ್ಕೂಲ್ ಬಿಟ್ಟು. ಇನ್ನೂವರೆಗೂ ಅಷ್ಟಾರ ಓದ್ತೀವಲ್ಲ. ಎಲ್ಲ ನಾಗವಲ್ಲಿ ಬಿಟ್ಟಿದ್ದಾಯಿತು. ರೋಡ್ ಮಾತ್ರ ನಮ್ಗೆ ಹೇಳ್ಬೇಕಂದ್ರೆ ಸೂಪರ್ ರೋಡ್ ಇದು. ನಮ್ಮ ತುಮಕೂರು ನಾಗವಲ್ಲಿ. ತುಮಕೂರಾಗ ಮಾತ್ರ ಸಿಟಿ ಒಳಗೆ ಏನೋ ಬಿಡ್ತಾ ಇಲ್ಲ. ಅಲ್ಲೇನೋ ರೈಲ್ವೆ ಬ್ರಿಡ್ಜ್ ಹತ್ರ ರೋಡ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಲೆಫ್ಟಿಗೆ ಗುಬ್ಬಿ ಗೇಟ್ ಹೋಗಿ, ಗುಬ್ಬಿ ಗೇಟಿಂದ ಮುಂದೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಸಿರಾ ಗೇಟ್ ಬರ್ಬೇಕು. ಈಗ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಆದವರು ಮೊನ್ನೆ ರೋಡ್ ಬಂದ್ ಮಾಡಿದಾಗ ಸಿಟಿ ಒಳಗಾಸಿ ಹೋಗಿದ್ದೆ. ಗುಬ್ಬಿ ಗುಬ್ಬಿ ಗೇಟಿಂದ ಮತ್ತೆ ಸಿಟಿ ಒಳಗೆ ಬಂದು ಕಾಲ್ ಟ್ಯಾಕ್ಸಿಂದ ಬಸ್ ಸ್ಟ್ಯಾಂಡಿಂದ ಹಂಗೆ ಹೋಗಿದ್ದೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದಲ್ಲ, ನಮ್ಮ ಫ್ರೆಂಡು ವೆಂಕಿ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರಿಗೂ ಗೊತ್ತಿಲ್ಲ ಅಣ್ಣ, ನಾಳೆ ನಾನು ನೋಡ್ಕೊಬಂದು ಹೇಳ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸ ಹೋಗಿ ನೋಡ್ಕೊಬಂದು ಹೇಳಿದ್ರು, ಓಪನ್ ಆಯ್ತಣ್ಣ, ಆರಾಮಾಗಿ ಹಿಂಗೆ ಬರ್ಬೋದು ಬರ್ರಿ ಅಂತ. ಹಂಗೆ ಹೋದಾಗ ನಮ್ಗೆ ಏನಾಗುತ್ತೆ, ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಪ್ಲಸ್ಸು ಫುಲ್ಲು ಟ್ರಾಫಿಕ್ಕು, ಬಸ್ ಸ್ಟ್ಯಾಂಡ್ ಹತ್ರ ಇರೋ ಟ್ರಾಫಿಕ್ಕು ಎಲ್ಲ ಸೇವ್ ಆಗಿಬಿಡ್ತೈತೆ ನಮಗೆ. ಡೈರೆಕ್ಟ್ ನಮ್ಮ ಅದು ಆಂಜನೇಯ ಸ್ಟ್ಯಾಚು ಮೂರ್ತಿ ಎಲ್ಲ ಬಿಟ್ಟು ಮುಂದಕ್ಕೆ ಬಂದುಬಿಡ್ತೈತೆ. ನಮಗೆ ಫುಲ್ ಸೇಫ್ ಆಗಿಬಿಡ್ತೈತೆ ಅದು. ಹಾಗಾಗಿ ಅವ್ರು ಕೇಳಿದ್ದಕ್ಕಾಯ್ತು. ಮತ್ತೆ ಹೋಗಿಲ್ಲ, ಇವತ್ತು ಹೋಗ್ಬೇಕು. ಅದ್ರಾಗೆ ಅದೇ ದಾರಿಗೆ ಅವರೇ ಫೋನ್ ಮಾಡಿ ಹೇಳಿದ್ರಲ್ಲ, ಓಪನ್ ಆಗೈತಣ್ಣ ಹಿಂಗೆ ಹೋಗ್ಬೋದು ಅಂತ. ಇವತ್ತು ಹಂಗೆ ಹೋಗೋದು. ತುಮಕೂರಲ್ಲಿ ನಮ್ಮ ಜಾಕ್ರಾಡ್ ಕಟ್ಟಾಗಿತ್ತಲ್ಲ ಲಾಸ್ಟ್ ಟ್ರಿಪ್ಪು, ನೋಡಿ ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡ್ತಾರೆ, ಲೇತೆಲ್ಲ ಹಾಕ್ಕೊಂಡು ಅದನ್ನು ಸಣ್ಣ ಮಾಡಬೇಕು. ನಮ್ಮ ವೀಲ್ ಸ್ಪಾನರ್ ಒಳಕ್ಕೆ ಹೋಗೋ ಥರ ಇದು ಮಾಡ್ತಾ ಕುಂತಿದ್ದಾರೆ. ಯಾರೋ ಹುಡುಗರು ಹೊಸಬ್ರು, ಓನರ್ ಇಲ್ಲ, ಆದರೂ ಮಾಡ್ತಾವ್ರೆ. ಓನರ್ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದಾರೆ ನೋಡಿ. ಬನ್ನಿ, ಅದೆಲ್ಲ ಆದಮೇಲೆ ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡು, ಎಲ್ಲ ಕ್ಲಿಯರ್ ಆಗಲಿ. ತುಮಕೂರು ಗುಬ್ಬಿ ಗೇಟಲ್ಲಿದು ನೋಡಿ ಸ್ನೇಹಿತರೆ, ರೆಡಿ ಮಾಡಿಸ್ಕೊ ಬಂದಾಯಿತು. ಇದ್ರ ಒಳಗೆ ಹೋಗ್ತಿರ್ಲಿಲ್ಲ, ದಪ್ಪ ಐತಲ್ಲ ಒಳಗೆ ಹೋಗ್ತಿರ್ಲಿಲ್ಲ. ನಿಂತ್ಕ ಇದ್ರ ಒಳಗೆ ಹೋಗ್ತಿರ್ಲಿಲ್ಲ. ಈ ಓಲೊಳಕ್ಕೆ ಟೈಟ್ ಮಾಡೋಕೆ ಆಗ್ತಿರ್ಲಿಲ್ಲ.
ಈಗ ರೆಡಿ ಬಂದಿದ್ದೀನಿ. ಈಗ ಫಸ್ಟು ಒಂದು ಸ್ವಲ್ಪ ವೀಲ್ ಬೋಲ್ಟ್ಗಳೆಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ತುಮಕೂರು ಗುಬ್ಬಿ ಗೇಟ್ ಇದು, ಅದು ಗುಬ್ಬಿ ಗೇಟ್ ಸಿಗ್ನಲ್. ಅದು ನೋಡ ಕಾಣ್ತಿರೋದು ಗುಬ್ಬಿ ಗೇಟ್ ಸಿಗ್ನಲ್ಗೆ ಝೂಮ್ ಮಾಡೋಣ ಸ್ವಲ್ಪ ಈ ಕಡೆ. ಗುಬ್ಬಿ ಗೇಟ್ ಸಿಗ್ನಲ್ ಇದು. ಬರೀ ಫಸ್ಟ್ ಟೈಟ್ ಮಾಡ್ಕೊಳ್ಳೋಣ, ಒಂದು ಕೈ ಚೆಕ್ ಮಾಡ್ಕೊಂಡು ಹೊಡ್ತಾ ಇರೋಣ ಇಲ್ಲಿಂದ. ನೋಡಿ ಸ್ನೇಹಿತರೆ, ತುಮಕೂರು ಸಿಟಿ ಬಿಟ್ಟು ಬರ್ತಾ ಇದ್ದೀನಿ. ಟೈಮು ಆಲೆ 6:30. ವೀಲ್ ಬೋಲ್ಟ್ ಎಲ್ಲ ಟೈಟ್ಗಳು ಮಾಡ್ಕೊಂಡು ನಮ್ಮ ಅಂಬಾರಿ ಓನರ್ ಬೇರೆ ಸಿಕ್ಕಿದ್ರು. ಅವ್ರ ಜೊತೆ ಇಷ್ಟೊತ್ತು ಮಾತಾಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಇದು ಎಸ್ ಮಾಲ್. ತುಮಕೂರಲ್ಲೇ ನನಗೆ ನನ್ನ ಅನಿಸಿಕೆ ದೊಡ್ಡ ಮಾಲ್ ಇದೇ ಇರ್ಬೇಕಂತ. ಎಸ್ ಮಾಲ್ ಇಲ್ಲಿ ಕಾಣ್ತಿದ್ದಲ್ಲ, ಇದೊಂದೇ ಇರಬೇಕು ಅನ್ಸುತ್ತೆ ದೊಡ್ಡ ಮಾಲು. ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ನನಗೆ ಗೊತ್ತಿರೋದು ಮಾತ್ರ ಇದೊಂದೇ ಇರಬೇಕು ಅನ್ಕೊಂಡಿದ್ದೀನಿ. ಚಿಕ್ಕದಾಗಿತ್ತು ರೋಡು, ದೊಡ್ಡದು ಮಾಡಿಬಿಟ್ರೆ ಹೆಂಗೂ ಮಾಡಿ. ಸದ್ಯಕ್ಕೆ ಹೋಗೋಣ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಟೈಮ್ 6:30 ಆಗ್ಬಿಡ್ತು ಇಲ್ಲೇನೆ. ನನ್ನ ಅನಿಸಿಕೆ ಇಷ್ಟೊತ್ತಿಗೆ ಹಿರಿಯೂರಾಗೆ ಸಿರಾ ಬಿಟ್ಟು ಮುಂದೆ ಹೋಗ್ಬೇಕಾಯ್ತು. ನನ್ನ ಲೆಕ್ಕದಲ್ಲಿ ಸಿರಾ ಬಿಟ್ಟು ಹಿರಿಯೂರ ಹತ್ರ ಇರಬೇಕಾಯ್ತು. ಲೇಟ್ ಆಗ್ಬಿಡ್ತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿವಸ ಆಗ್ಬಿಡ್ತವೆ. ಮಳೆ ಓನರ್ ಸಿಕ್ಕರು, ಅವ್ರ ಜೊತೆ ಮಾತಾಡಿಸ್ಕೊಂಡು ಇಷ್ಟೊತ್ತು. ಅವ್ರೊಂದು ಗಾಡಿ ರಿಪೇರಿಗೆ ಬಿಟ್ಟಿದ್ರು, ಇದು ಕೆಲ್ಸಕ್ಕೆ ಬಿಟ್ಟಿದ್ರು, ಕೆಲಸ ಮಾಡಿಸ್ತಾಯಿದ್ರು. ಹಂಗೆ ಸಿಕ್ಕರು, ಮಾತಾಡಿಸ್ಕೊಂಡು ಹೊರಟಿದ್ದೀನಿ. ಎಲ್ಲ ಕೆಲಸ ಕಂಪ್ಲೀಟ್. ಈಗ ಸೀದಾ ಹೋಯ್ತಾ ಇರೋದು ಹೊಸಪೇಟೆ ಕಡೆ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಂದರೆ ನಮ್ಮ ಮಾಮೂಲಿ ಹೊಸಪೇಟೆ ಅಂದರೆ ಕೊಪ್ಪಳ, ನಮ್ಮ HRG ಕಂಪ್ನಿಯಲ್ಲಿದ್ದೀನಿ. ರಾತ್ರಿ ಬರಬೇಕಾರೆ ನೆನ್ನೆ ಬಿಟ್ಟಿದ್ದು ಸ್ವಲ್ಪ ತುಮಕೂರಲ್ಲಿ ನಮ್ಮ ಹಳೆ ಓನರೆಲ್ಲ ಸಿಕ್ಕರು ಅಂತ ಲೇಟ್ ಆಗ್ಬಿಡ್ತು. ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ 2 ಗಂಟೆ ಆಗಿತ್ತು. ಈಗ ಬೆಳಗ್ಗೆನೇ ಮಲಗಿದ್ದೆ, ಎಬ್ಸಿ ಸೀದಾ ಒಳಗೆ ಬಿಡಿಸಿದ್ರು ಗಾಡಿನ. ಸೀದಾ ತೂಕ ಮಾಡೋಕ್ಕೆ ಬಂದಿದ್ದೀನಿ. ಈ ಗಾಡಿ ಫಸ್ಟ್ ಗಾಡಿ, ನಮ್ಮದು 2ನೇ ಗಾಡಿ. ನೋಡಿ, ನಮ್ಮ ಗಾಡಿಗೆ ಲೋಡ್ ಆಗಿರೋದು ಇದೇ ಲೋಡ್, ಕಬ್ಬಣದ ರಾಡುಗಳು ಇವೆಲ್ಲ. ಇದು ಬಂದ್ಬಿಟ್ಟು ಒಂದು 250ರಿಂದ 300 kg ಬರುತ್ತೆ ಒಂದು ಪೀಸು. ಎಷ್ಟು ಪೀಸ್ ಇದೆ ನೋಡಿ, 3, 6 ಪೀಸ್ ಇದೆ ಮೇಲೆ. ಕೆಳಗಡೆ 18 ಪೀಸ್ ಐತೆ, ಅದ್ರ ಕೆಳಗಡೆ 18 ಪೀಸ್ ಐತೆ. ಇಷ್ಟೈತೆ ನೋಡಿ. ಲೋಡೇ ಕಾಣಲ್ಲ, ಒಳಗಡೆನೇ ಇರ್ತೈತೆ ಇದು, ಲೋಡೇ ಕಾಣಲ್ಲ. ಆಮೇಲೆ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಒಂದು ಪ್ರಶ್ನೆ ಹಾಕಿದರು. ಅದಕ್ಕೆ ಇದೇ ಜಾಗ ಕರೆಕ್ಟಾಗಿ ಸೂಕ್ತವಾದ ಕಾರಣ, ಉತ್ತರ ಕೊಡೋಕ್ಕೆ ಸೂಕ್ತವಾದ ಜಾಗ. ಏನಪ್ಪ ಅಂದರೆ, ಹೈಟ್ ಲೋಡು ಮತ್ತು ಬೈಟಾ ಲೋಡು ಎರಡಕ್ಕೂ ಇರುವ ವ್ಯತ್ಯಾಸ ಏನಣ್ಣ. ಆಮೇಲೆ ಇನ್ನೊಂದು ಏನೋ ಹಾಕಿದ್ದಾರೆ ಅದರಲ್ಲಿ ಇನ್ನೊಂದು ಹಾಕಿದ್ದಾರೆ, ಬೈಟಾ ಲೋಡಲ್ಲಿ ಟೈರ್ ಬೇಗ ಸವಿಯುತ್ತಾ, ಮತ್ತು ಹೈಟ್ ಲೋಡಲ್ಲಿ ಗಾಡಿ ಕಾರ್ ಥರ ಹೋಗುತ್ತೆ. ಯಾಕೆ? ಇದ್ರ ಬಗ್ಗೆ ತಿಳಿಸೋಣ ಬ್ರದರ್, ತಿಳಿಸೋಣ. ಇಲ್ಲಿ ನೋಡಿ, ನಿಮಗೆ ಕಾಣ್ತಿರ್ಬೋದು ಬೈಟಾ ಲೋಡು 30 ಟನ್ ಇದೆ ಆ ಗಾಡೀಲಿ. ಇದು 14 ವೀಲು, 30 ಟನ್ ಇದೆ. 30 ಟನ್ನಿಗೆ ಜಾಗ ನೋಡಿ ಎಷ್ಟು ಹಿಡಿದಿದೆ. ಇಷ್ಟೇ ಜಾಗದಲ್ಲಿ ಮುಂದ್ಗಡೆ ಪೂರ್ತಿ ಖಾಲಿ ಇದೆ ನೋಡಿ. ಮುಂದ್ಗಡೆ ಪೂರ್ತಿ ಖಾಲಿ ಇದೆ, ಹಿಂದ್ಗಡೆ ಇಲ್ಲೂ ಖಾಲಿ ಇದೆ. ನೋಡಿದ್ರ ಇಷ್ಟು ಖಾಲಿ ಇದೆ, ಇಷ್ಟು ಖಾಲಿ ಇದೆ. ನಿಮಗೆ ಒಂದೇ ಜಾಗದಲ್ಲಿ ಕಲ್ಲು ಕೂತ್ಕೊಂಡಿದೆ ಅದು ಲೋಡು. ಕಲ್ಲು ಕೂತ್ಕೊಂಡಂಗೆ ಅಷ್ಟೇ ಜಾಗದಲ್ಲಿ ಕೂತಿದೆ ಅದು ಗಾಡಿ. ಟೈರ್ ಮೇಲೇ ಪೂರ್ತಿ ವೆಯ್ಟು, ನಮ್ಮ ಹಿಂದ್ಗಡೆ ಟೈರ್ ಮೇಲೇ ಪೂರ್ತಿ ವೆಯ್ಟ್ ಬಿದ್ದಿದೆ ಅದು. ಆಮೇಲೆ ಫ್ರಂಟ್ ಟೈರ್ಗಳಿಗೆಲ್ಲ ವೆಯ್ಟ್ ಎಲ್ಲ ತೂಕನೇ ಇಲ್ಲ, ಸ್ವಲ್ಪ ತೂಕ ಬಿದ್ದಿರ್ತದೆ ಅಷ್ಟೇ ಇದು. ಆಮೇಲೆ ಇದಕ್ಕೆ ಏನಾಗುತ್ತೆ, ಗಾಡಿ ನಿಮಗೆ ಆ್ಯಕ್ಷನೇ ಕೊಡೋಲ್ಲ. ಇದು ಗಾಡಿ ಒಳ್ಳೆ ಕಲ್ಲು ಹೋದಂಗೆ ಒಂದೇ ಹಿಂಗೇ ಹೋಗ್ತಾ ಇರುತ್ತೆ ಅಷ್ಟೇ. ಒಂಚೂರು ಆ್ಯಕ್ಷನ್ ಕೊಡೋದಾಗಲಿ ಏನು ಮಾಡಲ್ಲ ಇದು ಗಾಡೀಲಿ. ಸುಮ್ಮನೆ ಹಿಂಗೆ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ ಇದು ಹೈಟಲ್ಲಿ. ಅದೇ ನಿಮಗೆ ಈಗ 30 ಟನ್ ಭತ್ತ ತುಂಬ್ತೀವಿ ಅಂದ್ಕೊಳ್ಳಿ, ಪೂರ್ತಿ ಗಾಡಿ ಕವರ್ ಆಗುತ್ತೆ. ಭತ್ತ ಆ ಮೂಲೆಯಿಂದ ನೋಡಿ, ನಿಮಗೆ ಆ ಮೂಲೆಯಿಂದ ಕ್ಯಾಬಿನಿಂದ ಈ ಡೋರ್ವರೆಗೂ ಕವರ್ ಆಗುತ್ತೆ. ಮತ್ತು ಫುಲ್ ಕವರ್ ಆಗಿ ಹೈಟ್ ಬೇರೆ ಬರುತ್ತೆ. ನಿಮಗೆ ಹೆಚ್ಚು ಕಮ್ಮಿ ಹೈಟ್ ಬಂದಾಗ ಏನಾಗುತ್ತೆ, ಗಾಡಿ ರನ್ನಿಂಗಲ್ಲಿ ಹಿಂಗೆ ಆ್ಯಕ್ಷನ್ ಕೊಡೋದು, ಹಿಂಗಲ್ಲಿ ಆ್ಯಕ್ಷನ್ ಕೊಡ್ತಾ ಇರುತ್ತೆ ಗಾಡಿ. ಆ್ಯಕ್ಷನ್ ಕೊಟ್ಟಾಗ ಏನಾಗುತ್ತೆ, ಗಾಡಿ ಸ್ವಲ್ಪ ಫ್ರೀಯಾಗಿ ಓಡುತ್ತೆ. ಗಾಡಿ ನಮಗೆ ಆ್ಯಕ್ಷನ್ ಕೊಟ್ಟಾಗ ಗಾಡಿ ಸ್ವಲ್ಪ ಫ್ರೀಯಾಗಿ ಹೋಗುತ್ತೆ. ಇದು ಹಂಗೆ ಫ್ರೀಯಾಗಿ ಹೋಗಲ್ಲ ಗಾಡಿ. ಆವಾಗ ಇದ್ರಾಗ ಏನಂತ ಸ್ವಲ್ಪ ಮೈಲೇಜಲ್ಲೂ ಡಿಫ್ರೆನ್ಸ್ ಬರುತ್ತೆ. ಈ ಲೋಡ್ಗೆ ಬೈಟಾ ಲೋಡ್ಗಳಲ್ಲಿ ಸ್ವಲ್ಪ ಡೀಸೆಲು ಜಾಸ್ತಿ ಕೊಡ್ತಿದೆ, ಆ್ಯಕ್ಷನ್ನೇ ಕೊಡೋಲ್ಲ. ಒಳ್ಳೆ ಇದು ಕಲ್ಲು ಎಳ್ಕೊಂಬಂದಂಗೆ ಎಳ್ಕೊಂಬರ್ತಾ ಇರುತ್ತೆ. ನಮಗೆ ಅದೇ ಭತ್ತ ಆದರೆ ಹೈಟ್ ಇರ್ತೈತೆ, ಫುಲ್ ಆ್ಯಕ್ಷನ್ ಕೊಡುತ್ತೆ, ಫುಲ್ ಫ್ರೀಯಾಗಿ ಹೋಗುತ್ತೆ, ಜಾಸ್ತಿ ಗೇರ್ಗಳು ಕೇಳಲ್ಲ.
ಆವಾಗ ನಿಮಗೆ ಅದ್ರಾಗ ಮೈಲೇಜ್ ಬರುತ್ತೆ. ಆಮೇಲೆ ಇದ್ರಾಗ ಟಯರು ಸವಿತೈತೆ 100%. ಇದ್ರಾಗೆ ಟಯರು ಬೇಗ ಸವಿತೈತೆ ಬೈಟ ಲೋಡಾಗಿ. ಯಾಕಂದರೆ ರೋಡಿಗೆ ಅದಿಮ್ಕೊಂಡೇ ಉಜ್ಕೊಂಡೇ ಹೋಗ್ತಾ ಇರ್ತದೆ ಈ ಲೋಡ್ಗೆ. ನಿಮಗೆ ಭತ್ತ ಲೋಡ್ ತುಂಬಿ ರೈಟ್ ಇದ್ದಾಗ ಆಕ್ಷನ್ ಕೊಟ್ಟಾಗ ಟಯರ್ ಮೇಲೆ ಕೆಳಗೆ ಮಾಡೋದು ಅವೆಲ್ಲ ಆದಾಗ ನಿಮಗೆ ಆದಷ್ಟು ಟಯರ್ಗಳು ಸವಿಯಲ್ಲ. ಹೈಟ್ ಲೋಡ್ಗೆ ಹೈಟ್ ಲೋಡ್ಗಳಿಗೆ ಹೈಟ್ ಲೋಡ್ ತುಂಬಿದಾಗ ಟಯರ್ಗಳು ಜಾಸ್ತಿ ಸವಿಯಲ್ಲ. ಇದರಲ್ಲಿ ಬೇಗ ಟಯರು ಸವಿತೈತೆ. ಮತ್ತು ನಿಮ್ಗೆ ಇದರಲ್ಲಿ ಪಿಕಪ್ ಸ್ವಲ್ಪ ಡೌನ್ ಆಗುತ್ತೆ ನಿಮ್ಗೆ. ಯಾಕಂದರೆ ಒಳ್ಳೆ ಅದೇನೋ ಅಂದಂಗೆ ಒಬ್ಬ ಮನುಷ್ಯನ ಮೇಲೆ 100 kg ಕಲ್ಲು ಇಕ್ಕೊಂಡು ಓಡೋಕ್ಕಾಗಲ್ಲ. 100 kg ಚೀಲ ತಗೊಂಡು ಒಂದು ಸ್ವಲ್ಪ ಹೋಗ್ಬೋದು, ಬ್ಯಾಗ್ ಥರ ನೇತಾಕೊಂಡು ಹೋಗ್ಬೋದು. ಹೆಗಲ ಮೇಲೆ ಕಲ್ಲು ಇತ್ಕೊಂಡು ಹೋಗಂದ್ರೆ ಆಗಲ್ಲ. ಆ ಥರ ಇದು ಸ್ವಲ್ಪ ಸ್ಲೋ ಪಿಕಪ್ ಆಗುತ್ತೆ. ಮತ್ತು ನಿಮಗೆ ಟಯರು ಬೇಗ ಸವಿತೈತೆ ಇದ್ರಾಗೆ. ಈ ಬೈಟಾ ಲೋಡುಗಳಲ್ಲಿ ಪಿಕಪ್ ತಗೊಳ್ಳಲ್ಲ, ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಹೈಟ್ ಲೋಡ್ಗೆ ಹಂಗಲ್ಲ, ಫುಲ್ ಆ್ಯಕ್ಷನ್ ಇರುತ್ತೆ ಗಾಡಿ. ನಮಗೆ ಓಡ್ಸೋಕ್ಕೆ ಒಂಥರ ಮಜಾ ಇರ್ತದೆ. ಹೈಟ್ ಲೋಡ್ಗೆ ಗಾಡಿ ಫುಲ್ ಆ್ಯಕ್ಷನ್ ಕೊಡ್ತಾ ಇರ್ತದೆ, ಫುಲ್ ಫ್ರೀಯಾಗಿ ಹೋಗ್ತಿರ್ತದೆ. ನೀವು ಎಷ್ಟು ತುಳಿದ್ರೂ ಹೋಗುತ್ತೆ. ಈ ಲೋಡಲ್ಲಿ ಹಂಗೆ ಹೋಗಲ್ಲ. ಇಷ್ಟೇ ಡಿಫ್ರೆನ್ಸು. ಯಾಕಂದರೆ ಒಂದೇ ಕಡೆ ಲೋಡ್ ಬೀಳ್ತೈತೆ ಮತ್ತು ವೆಯ್ಟ್ ಪೂರ್ತಿ ಒಂದೇ ಜಾಗದಲ್ಲಿ ಇರ್ತೈತೆ. ಇದು ಕೆಳಗಡೆನೇ ಇರ್ತದೆ, ಆ್ಯಕ್ಷನ್ ಕೊಡಲ್ಲ ಇದು. ಅಷ್ಟೇ ಡಿಫ್ರೆನ್ಸ್. ಗೊತ್ತೈತೆ ಬ್ರದರ್? ಬರ್ರಿ, ಇದು ಯಾವುದೋ ಬಳ್ಳಾರಿ ಗಾಡಿ ಇರಬೇಕು. KA34 ಇದು. ಬಳ್ಳಾರಿ ಗಾಡಿ ತುಂಬ್ಕೊಂಬಂದೈತೆ. ನಮ್ಮದು 2ನೇ ಗಾಡಿ. ನಮ್ಮಿಂದ ಒಂದು ಗಾಡಿ ಬಿಜಾಪುರದ ಗಾಡಿ ಬಂದಿದೆ ನೋಡಿ. ಇದು 3ನೇ ಗಾಡಿ. ಬಿಜಾಪುರದ ಗಾಡಿ 3ನೇ ಗಾಡಿ. ಪೇಮೆಂಟ್ನವ್ರು ಯಾರೂ ಬಂದಿಲ್ಲ. ಪೇಮೆಂಟ್ನವ್ರು ಬಂದರೆ ತೂಕ ಮಾಡಿಸ್ಕೊಂಡು ಹೋಗೋಣ. ಹೋಗಿ ಫಸ್ಟು ತೂಕ ಮಾಡಿಸ್ಕೊಂಡು ತಗೊಂಡಾಗ ಅಲ್ಲಿ ಬಿಟ್ಬಿಟ್ಟು ಹೋಗಿ ನಾಷ್ಟ ಮಾಡ್ಕೊಂಬರೋಣ. 9 ಗಂಟೆ ಆಯಿತು. ಟೈಮು 9 ಗಂಟೆ ಆಯಿತು. ರಾತ್ರಿ ಹಿರೂರಾಗ ನಿಲ್ಲಿಸಿ ಒಂದು ಕುಕ್ಕರ್, ಹೊಸ ಕುಕ್ಕರ್ ಬೇಕಾಗಿತ್ತು. ಒಂದು ಕುಕ್ಕರೆಲ್ಲ ತಗೊಂಡು ರೇಷನೆಲ್ಲ ತಗೊಂಡು ಬಂದಿದ್ದೀನಿ. ಯಾಕಂದರೆ ನಮ್ಮದು ಹಳೆ ಕುಕ್ಕರ್ಗಳು ಏನಾಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಿಲ್ಲ. ವಾಷರ್ ಚೇಂಜ್ ಮಾಡಿದ್ರೂ ಏರೆಲ್ಲ ಆಚೆ ಕಡೆ ಲೀಕ್ ಆಗ್ತಾನೇ ಇದೆ. ಏನು ಮಾಡ್ರೂ ಏರ್ಗಳು ನಿಂತ್ಕೋತಾ ಇಲ್ಲ. ತಳ ಅನ್ನ ಎಲ್ಲ ತಳ ಸೀದ್ತಾ ಇದೆ. ಹಂಗಾಗಿನೇ ಒಂದು ಕುಕ್ಕರ್ ತಗೊಂಡೆ ರಾತ್ರಿ. ನೋಡೋಣ. ಈಗ ಸದ್ಯಕ್ಕೆ ಗಾಡಿ ಖಾಲಿ ಮಾಡಿ ಲೋಡ್ ಅಂತೂ ಏನು ಹೇಳಲಿಲ್ಲ. ಲೋಡ್ ಅಂತೂ ಮಾಮೂಲಿ ನಮ್ಮ ಗೋವಾಗನೇ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿದ್ದೆ ಇನ್ನೂ ಸಾಕಾಗಿಲ್ಲ ಸ್ವಾಮಿ, ಇನ್ನೂ ನಿದ್ದೆ ಎಳಿತೈತೆ. ಎಷ್ಟು 2 ಗಂಟೆಗೇನೋ ಬಂದು ಮಲಿಕೊಂಡೆ. 8 ಗಂಟೆವರೆಗೂ ಮಲಗಿದ್ದೆ. 8 ಗಂಟೆಗೆ ಎಬ್ಸಾರ, ಅಷ್ಟು ನಿದ್ದೆ ಸಾಕಾಗಿಲ್ಲ. ಕೆಲವು ಟೈಮ್ ಹಂಗೆ, ಕೆಲವು ಟೈಮ್ 2 ಅವರ್ ನಿದ್ದೆ ಮಾಡ್ರೆ ಸಾಕು. ಮೊನ್ನೆ ಹೈದ್ರಾಬಾದಿಂದ ಬರ್ಬೇಕಾರೆ ಇಡೀ ರಾತ್ರಿ ಓಡಿಸ್ದೆ. 7 ಗಂಟೆ ಮಲಿಕೊಂಡೆ. ಬೆಳಗ್ಗೆ 7 ಗಂಟೆ ಮಲಿಕೊಂಡು, ಅದು ಬೆಳಗ್ಗೆ 9ವರೆಗೆಲ್ಲ ಎದ್ದು ಟಯರೆಲ್ಲ ಪಂಚರ್ ಹಾಕ್ಸ್ಕೊಂಡು ಸೀದಾ ಅವತ್ತು ಸಂಜೆವರೆಗೂ ಗಾಡಿ ಓಡಿಸ್ದೆ. ಮತ್ತು ತಿರ್ಗಾ ರಾತ್ರಿ 2 ಗಂಟೆವರೆಗೂ ಗಾಡಿ ಓಡಿಸ್ದೆ. ನಿದ್ದೆ ಬರಲಿಲ್ಲ. 2 ಗಂಟೆ ನಾನೇ ಮಲಿಕೊಂಡು ಒಂದು 2 ಅವರ್ ಮಲಿಕೊಂಡು ಹೋಗೋಣ, ಫುಲ್ ಟಯರ್ಡ್ ಆಗ್ಬಿಡೈತೆ. ಎಷ್ಟಂತ ಓಡಿಸ್ತೀರಾ? ಇನ್ನೊಂದು ಹೈವೇಲಿ ನಿಮಗೆ 24 ಅವರ್ ಓಡಿಸಿದ್ರೆ ಬೇಜಾರಾಗಲ್ಲ ಹೈವೇಲಿ. ಈಗ ನಮ್ಮ ರಾಯಚೂರಿಂದ ಬರೋ ರೋಡ್ ಐತಲ್ಲ, ರಾಯಚೂರಿಂದ ನಿಮಗೆ ಹೊಸಪೇಟೆ ಕೊಪ್ಪಳ ಬರೋವರೆಗೂ ಅಂತೂ ಸಾಕಾಗ್ಬಿಡ್ತೈತೆ. ಸಿಕ್ಕಾಪಟ್ಟೆ ಹಂಸು. ರೋಡ್ ಬೇರೆ ರೆಡಿಗಳು ಮಾಡ್ತಾಯಿದ್ದಾರೆ. ಹತ್ತು ಇಳಿದು ಬ್ರೇಕ್ ಹೊಡೆದು ಸ್ಲೋ ಮಾಡಿ ಗೇರ್ ಚೇಂಜ್ ಮಾಡಿ ಸಾಕಾಗ್ಬಿಡ್ತವೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 10-20 ಕಿಲೋಮೀಟ್ರ್ ಪರವಾಗಿಲ್ಲ. ನಿಮಗೆ 180 ಕಿಲೋಮೀಟ್ರ್ ಅದೇ ಥರ ಓಡಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತವೆ. ಹಾಗಾಗಿ ಹಿರೂರವರೆಗೂ ಬಂದು ಹಿರೂರಾಗ ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗಿದ್ದೆ. ಇಲ್ಲಾಂದಿದ್ರೆ ನಾನು ಸ್ಟಾಪ್ ಹೊಡೆದ್ಬಿಡ್ತಿದ್ದೆ. ಆಮೇಲೆ ಕೆಲವೊಬ್ರು ಕೇಳ್ಬೋದು, ಅಣ್ಣ ನೀವು ಹೈದ್ರಾಬಾದಿಂದ ಇದಕ್ಕೆ ಡೈರೆಕ್ಟ್ ಅನಂತಪುರ ಆಗಿ ಬೆಂಗಳೂರು ಬರ್ಬೋದಲ್ಲ, ಯಾಕೆ ಹಿಂಗೆ ರಾಯಚೂರಾಗಿ ಬರ್ತೀರಾ ಅಂತ. ಅದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಅನಂತಪುರದಲ್ಲಿ ಸ್ವಲ್ಪ RTO ಸರಿ ಇಲ್ಲ. ಓವರ್ಲೋಡ್ಗೆ ಕೇಸ್ ಹಾಕ್ಬಿಡ್ತಾರೆ. ನಮ್ಮದೇನು ಓವರ್ಲೋಡ್ ಏನು ಇರಲಿಲ್ಲ. ಆದರೆ ಏನು ಸಮಸ್ಯೆ ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ಖಾಲಿ ಗಾಡಿ 15 ಟನ್ ಬರುತ್ತೆ. ಹೆವಿ ಮಾಡಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಬರೀ ಕಬ್ಬಣನೇ ಹೊಡೆಯೋದ್ರಿಂದ ಲೋಡ್ಗಳು ಇವಕ್ಕೆಲ್ಲ ಬೀಮ್ಗಳೆಲ್ಲ ಹೆವಿ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಬೆಂಡಾಗ್ಬಿಡ್ತದೆ ಬೇಗ. ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಚೆನ್ನಾಗಿರ್ತವೆ, ಒಂದು 6-7 ತಿಂಗಳ ಮಟ್ಟಿಗೆ. ಆಮೇಲೆ ಮತ್ತೆ ಅದು ವೆಯ್ಟ್ ಬೀಳ್ತಾ ವೀಕ್ ಆಗ್ಬಿಡ್ತವೆ. ಇವಾಗ ಏನು ಮಾಡೋದು, ನಮ್ಮದು ಬರೀ ಇದೇ ಹೊಡೆಯೋದ್ರಿಂದ ಸ್ವಲ್ಪ ಹೆವಿ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಖಾಲಿ ಗಾಡಿ. ಇವಾಗ ನಿಮಗೆ ಎಕ್ಸಾಂಪಲ್ ಈ ಗಾಡಿ ತಗೊಂಡ್ರೆ ಖಾಲಿ ಗಾಡಿ 13.5 ಟನ್ ಬರ್ಬೋದು ಅಷ್ಟೇ ಖಾಲಿ ಗಾಡಿ. 14 ವೀಲು. ನಮ್ಮದು 14 ವೀಲೆ. ಇದು BS6, ನಮ್ಮದು BS6. 13.5 ಟನ್ ಬರುತ್ತೆ ಖಾಲಿ ಗಾಡಿ. ಆದರೆ ನಮ್ಮ ಗಾಡಿ 15 ಟನ್, 1.5 ಟನ್ನು 2 ಟನ್ ಜಾಸ್ತಿ ಬರುತ್ತೆ ನಮ್ಮ ಗಾಡಿ. ಅದರಿಂದ ಏನಾಗುತ್ತೆ, ಈಗ ನಾವು 30 ಟನ್ ತುಂಬಿದಾಗ ನಮಗೆ 29 ಟನ್ ಅಷ್ಟೇ, 28 ಟನ್ ಅಷ್ಟೇ ತುಂಬಕ್ಕಾಗೋದು. 30 ಟನ್ ತುಂಬಿದಾಗ ಏನಾಗುತ್ತೆ, 2 ಟನ್ ಓವರ್ಲೋಡ್ ಬಂದಂಗೆ ಆಗುತ್ತೆ. ಖಾಲಿ ಗಾಡಿ ಜಾಸ್ತಿ ಇರೋದ್ರಿಂದ 2 ಟನ್ ಓವರ್ಲೋಡ್ ಬಂದಂಗೆ ಆಗುತ್ತೆ. ಆದರೆ ಅದನ್ನು RTO ಖಾಲಿ ಗಾಡಿ ಜಾಸ್ತಿ ಐತೆ ಅಂದರೆ ಅದನ್ನು ಕೇಳಲ್ಲ ಅವನು.
ಅವ್ರು ನನಗೆ ರೂಲ್ಸ್ ಇರೋದೇ ಇಷ್ಟು. ಮತ್ತು 28 ಟನ್ನು ಲೋಡ್ಗಳು ಕೊಡಲ್ಲ, 30 ಟನ್ನೇ ಲೋಡ್ಗಳು ಕೊಡೋದು. ಅದೇ ಒಂದು ಸಮಸ್ಯೆ. ಹಂಗಾಗಿ ಏನು ಮಾಡೋದು, ನಾವು ಆ ಕಡೆ ಹೋಗಲ್ಲ. ಭಾರಿ ಸ್ಟ್ರಿಕ್ಟ್. 70-80 ಸಾವಿರ ಕೇಸ್ ಹಾಕ್ತಾರೆ. 50 kg 100 kg ಜಾಸ್ತಿ ಆದ್ರೂ 80 ಸಾವಿರದವರೆಗೂ, ಅಂದರೆ 5% ಸೂಟ್ ಬಿಡ್ತಾರೆ ನಿಮಗೆ. ಯಾವತ್ತೇ ಆಗಲಿ 5% ಸೂಟ್ ಅಂದರೆ ನಿಮಗೆ, ಈಗ ನಾನು 42 ಟನ್ ಟೋಟಲು, 5% ಸೂಟ್ ಅಂದರೆ ನಿಮಗೆ 43.5 ಟನ್ನು, 1 ಟನ್ 600-700 kg ಏನೋ ಬರುತ್ತೆ. ಅಲ್ಲಿಗೆ 43,600, 43,700, 43,700 ಹಿಡ್ಕೊಳ್ಳಿ. 43,800 ಬಂದರೆ ಕೇಸೇ ಆಗ್ತಾನೆ. 100 kg ಬಂದರೆ 100 kg ಬಿಡ್ಬೋದಲ್ಲ, ಬಿಡಲ್ಲ. 100 kg ಬಂದಾಗ 100 kg ಕೇಸ್ ಆಗಲ್ಲ. ಟೋಟಲು 1 ಟನ್ನು 700-800 kg ಬರ್ತಲ್ಲ, ಅಷ್ಟಕ್ಕೂ ಕೇಸ್ ಆಗ್ತಾನೆ. ಹಾಗಾಗಿ 80 ಸಾವಿರ ಲಕ್ಷಗಟ್ಟಲೆ ಕೇಸ್ ಆಗ್ತಾನೆ. ಸುಮ್ಮನೆ ಹಂಗೋಗಿ ಅಷ್ಟೊಂದು ಲಾಸ್ ಮಾಡ್ಕೊಳ್ಳೋ ಬದಲು ಹಿಂಗೆ ಬಂದುಬಿಡೋಣ. ಇದು ಏನಾಗಲ್ಲ ನಿಮಗೆ, ಹೆಚ್ಚು ಕಮ್ಮಿ ಒಂದು 80 ಕಿಲೋಮೀಟರ್ನ ಲಾಂಗ್ ಆಗುತ್ತೆ ಅಷ್ಟೇ. ಅದು ಬಿಟ್ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಬರೋಲ್ಲ. ಟೋಲ್ ಇದ್ರಾಗ ಕಡಿಮೆ ಬರುತ್ತೆ. ಅದ್ರಾಗೆ ಅನಂತಪುರ ರೋಡಲ್ಲಿ ಹೈವೇಲಿ, ಹೈದರಾಬಾದ್ ಬೆಂಗಳೂರು ಹೈವೇಲಿ ಸಿಕ್ಕಾಪಟ್ಟೆ ಟೋಲ್ ಬರ್ತೈತೆ. ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಆಗಿಬಿಡ್ತೈತೆ, ಯಾವ ಟೆನ್ಷನ್ ಇರಲ್ಲ ಅಂದ್ಬಿಟ್ಟು ನಾವು ಹಿಂಗೆ ಬಂದು ಹೋಗೋದು ಅಷ್ಟೇ. ಎಲ್ಲ ಗಾಡಿಯವರು ಅಷ್ಟೇ. ಅಂದರೆ ಖಾಲಿ ಗಾಡಿ ಸ್ವಲ್ಪ ಕಡಿಮೆ ಇದ್ದವರು, ಖಾಲಿ ಗಾಡಿ ತೂಕ ಸ್ವಲ್ಪ ಕಡಿಮೆ ಇದ್ದವರು ಹಂಗೆ ಹೈವೇಲಿ ಬಂದುಬಿಡ್ತಾರೆ. ಮತ್ತು ನಮ್ಮ ಪಾಸಿಂಗ್ ಕಟ್ಟಿದಾಗ 13, 43 ಟನ್ ಇದ್ದರೆ ಮಾತ್ರ ಹಂಗೆ ಬರ್ತಾರೆ. ಅದ್ರ ಮೇಲೆ ಜಾಸ್ತಿ ಇದ್ರೂ ಹಿಂಗೆ ಬಂದುಬಿಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ಈಗ ಸದ್ಯಕ್ಕೆ ವೇಬ್ರಿಜ್ ಜನ ಹೋಗ್ತಾವನೆ. ಗಾಡಿ ಬಿಟ್ಟು ತೂಕ ಮಾಡಿಸ್ಕೊಂಡು ಹೋಗೋಣ, ಹೋಗಿ ನಾಷ್ಟ ಮಾಡೋಣ. ಫಸ್ಟ್ ಹೊಟ್ಟೆ ಹಸ್ಬಿಡೈತೆ ಯಾಕೋ. ಖಾಲಿ ಮಾಡ್ಕೊಂಡು ನಮ್ಮ ಕೊಪ್ಪಳ ಸ್ಟೀಲಿಗೆ ಬಂದಿದ್ದೀನಿ. ಅಲ್ಲೈತೆ ಫ್ಯಾಕ್ಟ್ರಿ ನೋಡೋದು, ಅದೇ ಫ್ಯಾಕ್ಟ್ರಿ. ಇಲ್ಲಿ ಗ್ರೀಸ್ ಓಡಿಸ್ತಾ ಇದೆ ನೋಡಿ. ಇಲ್ಲಿ ಗ್ರೀಸ್ ಹೊಡಿಸ್ಕೊಂಡು ಕ್ಲಿಯರಾಗಿ ಲೋಡ್ ಹೋಗೋಣ ಒಳಗೆ. ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಲೋಡ್ ಆದರೆ ನೈಟ್ ಲೇಟ್ ಆಗಿಬಿಟ್ರೆ ಕಷ್ಟ, ಗ್ರೀಸ್ ಹೊಡ್ಸ್ಕೊಳಕ್ಕಾಗಲ್ಲ. ಯಾಕಂದರೆ ಮೊನ್ನೆಲ್ಲ ಸಿಕ್ಕಾಬಿಟ್ಟೆ ಮಳೇಲಿ ಗಾಡಿ ಓಡಿರೋದ್ರಿಂದ ಗ್ರೀಸ್ ಹೊಡ್ಸ್ಕೊಳ್ಳೇಬೇಕು. ಅರ್ಜೆಂಟ್ ಮಾಡ್ತಾರೆ. ಲೋಡ್ ಬಂದ್ಬಿಟ್ಟು ಈ ಟ್ರಿಪ್ ಗೋಕಾಕ್, ಗೋವಾಗೂ ಲೋಡ್ ಇಲ್ವಂತೆ, ಎಲ್ಲಿಗೂ ಲೋಡ್ ಇಲ್ಲ. ಗೋಕಾಕ್ ಐತೆ ಅಂತ ಹೇಳೋರೆ. ಸೀದಾ ಇವಾಗ ಗೋಕಾಕ್ ಹೋಗೋಣ. ಗೋಕಾಕಲ್ಲಿ ಹೋಗಿ ಖಾಲಿ ಮಾಡಿ ನಾಳೆ ಭಾನುವಾರ ಸಕ್ಕರೆ ತುಂಬೋದು ಅಂಥೇಳಿ ಡಿಸೈಡ್ ಮಾಡಿದ್ದೀವಿ. ನೋಡೋಣ. ಈಗ ಫಸ್ಟು ಗ್ರೀಸ್ ಹೊಡ್ಸ್ಕೊಂಡು, ಇದೇ ನಮ್ಮ ಅದು ಟೋಲ್, ಕೊಪ್ಪಳ ಟೋಲ್ ಅಂತ ಕರೀತಾರೆ. ಕೊಪ್ಪಳ ಟೋಲಿಂದ ಮುಂದೆ ಇದು ಫ್ಯಾಕ್ಟ್ರಿ ಕೊಪ್ಪಳ ಸ್ಟೀಲ್. ಇಲ್ಲಿ ಗ್ರೀಸ್ ಹೊಡಿಸ್ತಾ ಇರೋದು. ಹೊಡ್ಸ್ಕೊಂಡು ಸೀದಾ ಒಳಗೆ ಹೋಗೋಣ. ಅಲ್ಲಿ ಹೋದ್ರೆ ಏನು ಸಿಗಲ್ಲ. ಗಾಡಿಯಲ್ಲಿ ಎಲ್ಲ ಐತೆ, ಅಡುಗೆ ಮಾಡ್ಕೊಳ್ಳೋದು. ಸದ್ಯಕ್ಕೆ ಇಲ್ಲಿಂದ ಒಳಗೆ ಹೋಗೋಣ. ಅರ್ಜೆಂಟ್ ಮಾಡ್ತಾವ್ರೆ, ಆದ್ರೂ ಗ್ರೀಸ್ ಮೇಯ್ನ್ ನಮಗೆ ಅಂತೇಳಿ ಗ್ರೀಸ್ ಹೊಡಿಸ್ತಾ ಇದ್ದೀನಿ.